ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ಮೇಲೆ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡಿದೆ, ಭಾರೀ ಬೆಳವಣಿಗೆ ಕೂಡ ಆಗಿದೆ. ಏನಾಯಿತು? ಮೊದಲ ವಿಕೆಟ್ ಪತನಗೊಂಡಿದೆ. ರಾಜಕೀಯದ ಪ್ರಭಾವಿ ನಾಯಕ ಯಾರಿದು ನೋಡ್ಕೊಂಬರೋಣ ಬನ್ನಿ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜಕೀಯದಲ್ಲಿ ಬೆಳವಣಿಗೆ ಭಾರೀ ಕುತೂಹಲ ಕೆರಳಿಸಿರುವಂಥದ್ದು. ಶಾಸಕರ ಮುಖಾಮುನಿಸು ಜೋರಾಗಿದೆ. ಈ ಒಂದು ಸಚಿವ ಸ್ಥಾನಕ್ಕಾಗಿ ಜಿದ್ದಾಜಿದ್ದಿ ನಡೀತಿರುವಂಥದ್ದು. ಸೊ ಕೆಲವೊಂದಿಷ್ಟು ಶಾಸಕರು ಸಚಿವ ಸ್ಥಾನಕ್ಕೆ ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಅಂತ ಸಚಿವ ಸ್ಥಾನದ ಕುರ್ಚಿಗೆ ಟವಲ್ ಹಾಸ್ಕೊಂಡು ಕೂತಿದ್ದಾರೆ. ಆದರೆ ಕೆಲವೊಂದಿಷ್ಟು ಪ್ರಭಾವಿ ನಾಯಕರು ಸಚಿವ ಸ್ಥಾನದ ಒಂದು ಖಾತೆಯನ್ನು ಬೇರೆ ಖಾತೆ ಕೊಡಿ, ನನಗೆ ಆ ಖಾತೆ ಬೇಡ, ನನಗೆ ಆ ಖಾತೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪಟ್ಟು ಎಳೆದು ಕೂತಿದ್ದಾರೆ. ಸೊ ಖಾತೆ ಸಿಗದ ಕಾರಣ ಪ್ರಭಾವಿ ನಾಯಕ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಒಂದು ಸರ್ಕಾರದ ಮೊದಲ ವಿಕೆಟ್ ಪತನಗೊಂಡಿರುವಂಥದ್ದು. ರಾಜಕೀಯದಲ್ಲಿ ಭಾರೀ ಗೊಂದಲ ಸೃಷ್ಟಿಯಾಗಿದೆ. ಈ ಒಂದು ರಾಜಕೀಯ ಬೆಳವಣಿಗೆ ನೋಡಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇವರ ನಾಯಕತ್ವದಲ್ಲಿ ಇಬ್ಬರ ಒಂದು ಪ್ರಭಾವಿಗಳನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಪ್ರಭಾವಿ ನಾಯಕ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರನ್ನ. ಸೊ ಇವತ್ತು ರಾಮಲಿಂಗಾರೆಡ್ಡಿ ಅವರು ನನಗೆ ಸಚಿವ ಸ್ಥಾನದಿಂದ ನನಗೆ ಆಗಲ್ಲ, ಸಚಿವ ಸ್ಥಾನ ನನಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನಾನು ಶಾಸಕನಾಗಿ ಒಬ್ಬ ಕಾರ್ಯಕರ್ತರಾಗಿ ನಾನು ಮುಂದುವರಿಯುತ್ತೇನೆ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ರಾಜೀನಾಮೆಯನ್ನು ಪತ್ರವನ್ನು ಬರೆದಿದ್ದಾರೆ. ಇದನ್ನು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಸೊ ಸದ್ಯಕ್ಕೆ ಇವರ ಒಂದು ತೀರ್ಮಾನ ಏನು ಇರುತ್ತೋ ಅನ್ನೋದನ್ನು ಕಾದು ನೋಡಬೇಕು. ರಾಜಕೀಯದಲ್ಲಿ ಎಂತಹ ಒಂದು ಬೆಳವಣಿಗೆ ನೋಡಿ ಇವರು ಎಲ್ಲರೂ ಕೂಡ ರಾಜಕೀಯದ ಒಂದು ಖಾತೆಯನ್ನು ಪ್ರಾಮಾಣಿಕತೆಯಾಗಿ ನಿಭಾಯಿಸಿದರೆ ಎಲ್ಲೋ ಒಂದು ಕಡೆ ಇವರು ಖಾತೆಯನ್ನು ಬದಲಾವಣೆ ಮಾಡಿ ಕೊಡಿ ಅಂತ ಕೂತಿದ್ದಾರೆ. ಸೊ ಹಿರಿಯ ನಾಯಕ ಪ್ರಭಾವಿ ಶಾಸಕರು ಇವರಿಗೆ ಈ ರೀತಿಯಾಗಿ ಖಾತೆ ಹಂಚಿಕೆಯಲ್ಲಿ ಬೇಸರವನ್ನು ಉಂಟು ಆಗಿದೆ ಅಂದರೆ ನಿಜಕ್ಕೂ ಆಶ್ಚರ್ಯ. ಸೊ ಖಾತೆ ಹಂಚಿಕೆಯಲ್ಲಿ ಕೆಲವೊಂದಿಷ್ಟು ಜನ ಊಹಾಪೋಹಗಳಂತೆ ಇವರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಬೇರೆ ರೀತಿಯಾಗಿ ಮುಖ ಮುನಿಸುವಾಗಿದೆ ಡಿ.ಕೆ. ಮತ್ತು ರಾಮಲಿಂಗಾರೆಡ್ಡಿ ನಡುವೆ. ಆದರೆ ಶಾಸಕರ ಒಂದು ಸಚಿವ ಸ್ಥಾನ ಹಂಚಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಎಡವಿದ್ರ? ಇದು ಯಾರ ನಿರ್ಧಾರ? ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಖಾತೆ ಬದಲಾವಣೆಯಲ್ಲಿ ಮಾಡ್ಬೋದಿತ್ತು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕಿತ್ತು. ಆದರೆ ಏನು ಇದು ಬೆಳವಣಿಗೆ ಏನು ನಡೀತಾ ಇದೆ, ರಾಜಕೀಯದ ಒಂದು ಒಮ್ಮತ ಏನಿತ್ತು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಸೊ ಕೆಲವೊಂದಿಷ್ಟು ಶಾಸಕರು ಕೂಡ ಟವಲ್ ಹಾಸ್ಕೊಂಡು ಕೂತಿದ್ದಾರೆ, ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಹಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಶಾಸಕರು ಮುಖ ಮುನಿಸೋ ಬೇಸರ ಕೂಡ ಆಗಿದೆ. ಕೆಲವೊಂದಿಷ್ಟು ಶಾಸಕರಿಗೆ ಡಿ.ಕೆ.ಯ ಮೊದಲ ಹಂತ ರಾಜಕೀಯದ ಮುಖ್ಯಮಂತ್ರಿಯ ಸ್ಥಾನ. ಸೊ ದೊಡ್ಡ ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಈ ರೀತಿಯಾಗಿ ಮೊದಲ ವಿಕೆಟನ್ನು ಕಳ್ಕೊಂಡಿದ್ದಾರೆ, ಪ್ರಭಾವಿ ನಾಯಕರನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಡವಡವ ಶುರುವಾಗಿರುವಂಥದ್ದು. ನನ್ನ ಮೊದಲ ಒಂದು ಜರ್ನಿಯಲ್ಲಿ ಈ ರೀತಿಯ ನಡೀತಾ ಇದೆಯಲ್ಲ, ಏನು ಮುಂದಿನ ಹಂತ ಏನು, ಮುಖ್ಯಮಂತ್ರಿ ಸ್ಥಾನದಿಂದ ಬೇರೆಯವರಿಗೆ ಅವಕಾಶವನ್ನು ಕೊಡ್ತಾರಾ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ವೀಕ್ಷಕರೇ, ಏನಿದು ಅಂದರೆ ಸಿದ್ದರಾಮಯ್ಯ ಅವರ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಸಚಿವ ಸಂಪುಟ ಸ್ಥಾನ ಇತ್ತಲ್ಲ, ಅವ್ರನ್ನ ಬದಲಾವಣೆ ಮಾಡಬೇಕಿತ್ತು. ಅವ್ರನ್ನ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ಅವರ ಒಂದು ಆಡಳಿತ ಒಳ್ಳೆಯ ರೀತಿಯಲ್ಲಿ ಇರಬಹುದಿತ್ತೇನೋ ಅನ್ನುವಂಥದ್ದು ಜನರ ಅಭಿಪ್ರಾಯ. ಸೊ ಕೆಲವೊಂದಿಷ್ಟು ಜನ ಅಳಬರನ್ನು ಸೇರ್ಪಡೆ ಮಾಡಿದ್ದಾರೆ ಪಟ್ಟಿಯಲ್ಲಿ. ಸೊ ಹೈಕಮಾಂಡ್ ಅವರ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ವೀಕ್ಷಕರೇ, ಡಿ.ಕೆ. ಸಾಹೇಬರು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಅಭಿವೃದ್ಧಿಯ ತರಬೇಕು ಅಂತ ಹೇಳಿ ಜನರಿಗೆ ಗ್ಯಾರಂಟಿಗಳನ್ನು ಮತ್ತಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಸೊ ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆಯ ಹೆಸರನ್ನು ಪಡೆದುಕೊಳ್ಬೇಕು, ಮುಖ್ಯಮಂತ್ರಿಯಾಗಿ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯಬೇಕು, ಕರ್ನಾಟಕದ ಒಂದು ಜನರ ಮನಸ್ಸಿಗೆ ಒಂದು ಅಚ್ಚಳಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಬೇಕು ಅಂತೇಳಿ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರೆ ಮೊದಲ ಒಂದು ದಿನವೇ ಈ ಒಂದು ಏನೋ ಒಂದು ಅಪಶಕುನ ಅನ್ನೋ ರೀತಿಯಲ್ಲಿ ಶಾಸಕರು ಕೈಬಿಟ್ಟಿದ್ದಾರೆ. ಶಾಸಕರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲು ಕೂಡ ಮನಸ್ಸಿನಿಂದ ಒಮ್ಮತವನ್ನು ಮಾಡಿಕೊಂಡಿದ್ದಾರೆ. ಅಷ್ಟು ಬೇಸರವನ್ನು ತರಿಸಿದೆ ಸಚಿವ ಸ್ಥಾನದಿಂದ.
ಸೊ ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಬೇಸರ ಉಂಟಾಗಿರ್ಬೋದು. ಅವರನ್ನು ಮನವೊಲಿಸಿಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮಾಧ್ಯಮದ ಮೂಲಕ ಕೂಡ ಮಾತನಾಡಿದ್ದಾರೆ. ನಮ್ಮ ಆತ್ಮೀಯರು ಅವ್ರನ್ನ ಮನವೊಲಿಸಿ ರಾಜೀನಾಮೆಯನ್ನು ಹಿಂತೆರೆಯುವಂತೆ ಮಾಡ್ಕೊಳ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ಭರವಸೆಯಲ್ಲಿ ಅವರು ಇದ್ದಾರೆ. ಆದರೆ ಒಮ್ಮತವಾಗಿ ಅವರು ಓಪನ್ ಆಗಿ ನಾನು ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ನನಗೆ ಆಗಲ್ಲ ಆ ಖಾತೆಯಿಂದ, ನಾನು ಬೆಂಗಳೂರಿನವನು, ನನಗೆ ಬೇರೆ ರೀತಿಯ ಖಾತೆ ಕೊಡಲಿ, ನನಗೆ ಅಧಿಕಾರವನ್ನು ನಾನು ಜವಾಬ್ದಾರಿಯನ್ನು ನಾನು ಕೆಲಸವನ್ನು ಮಾಡ್ತೇನೆ, ಆದರೆ ಅದರಲ್ಲೇ ಎಷ್ಟು ದಿನ ಅಂತ ಕೂರೋದು ಅನ್ನೋದು ಅವರ ಬೇಸರ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಅಂಥ ಬೆಳವಣಿಗೆ ಮತ್ತಷ್ಟು ಬೇರೆಯವರು ಕಾದಿದ್ದಾರ, ಇಂಥ ಮಾತುಗಳನ್ನು ಒಬ್ಬೊಬ್ಬರಾಗಿ ಶಾಸಕರು ಈ ರೀತಿಯ ಸಚಿವ ಸ್ಥಾನದಿಂದ ಬೇಸೆತ್ತು ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಕೆಲವೊಂದಿಷ್ಟು ಶಾಸಕರಿಗೆ ಸಚಿವ ಸ್ಥಾನದಿಂದ ಬೇರೆ ಖಾತೆಯನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಶಾಸಕರು ಸಚಿವರನ್ನು ಅದೇ ಖಾತೆಯಲ್ಲೇ ಕುಳಿಸಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಬೇಸರ ತರಿಸಿದೆ ಅಂತಲೇ ಹೇಳಬಹುದು. ಮುಂದಿನ ಬೆಳವಣಿಗೆಯನ್ನು ಕಾದು ನೋಡಬೇಕು. ರಾಜಕೀಯದ ಈ ಒಂದು ಒಮ್ಮತ ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಏನೆಲ್ಲ ಚೇಂಜಸ್ ಕಾಣ್ಬೋದು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಪ್ರಾಮಾಣಿಕತೆಯಾಗಿ ಒಪ್ಕೊಂಡಿದ್ದೀರಿ ತಪ್ಪದೆ ಕಮೆಂಟ್ ಮಾಡಿ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.